ನೀನು ಯಾರನ್ನು ಚೋಡಬೇಡ ಮಾರಾಯ. ಇಲ್ಲಿ ಬೆಂಗಳೂರಲ್ಲಿ ಒಂದು 3 ಲಕ್ಷ ಬಾಂಗ್ಲಾದೇಶರಿದ್ದಾರೆ, ಕಸ ಹಾಯ್ಕೊಂಡಿದ್ದಾರೆ. ಅವರನ್ನು ಆಯ್ಕೊಂಡು ಕರ್ಕೊಂಡು ಹೋಗು. ಫಸ್ಟ್ 2 ಕೋಟಿ ಜನ ಇದ್ದಾರೆ ಭಾರತದಲ್ಲಿ, ಅವ್ರನ್ನ ಆಯ್ಕೊಂಡು ಕರ್ಕೊಂಡು ಹೋಗು. ಇನ್ನೇನು ಚೋಡಬೇಡ, ತೊಗೊಂಬಿಡ್ಬ. ಇನ್ನು ಖಲೀದಾ ಪ್ರಧಾನಿ ಆದರೆ, ಖಲೀದಾ ಜಿಯಾ ಈ ಹಿಂದೆ ಕೂಡ ಪ್ರಧಾನಿಯಾಗಿದ್ದರು. ಇವರನ್ನು ಗೃಹ ಬಂಧನದಲ್ಲಿರಿಸಲಾಗಿತ್ತು. ನಿನ್ನೆ ಶೇಖ್ ಹಸೀನಾ ಅವರು ಭಾರತಕ್ಕೆ ಬಂದ ತಕ್ಷಣ, ರಾಜೀನಾಮೆ ಕೊಟ್ಟ ತಕ್ಷಣ ಸೇನೆ ಅವರನ್ನು ಬಿಡುಗಡೆಗೊಳಿಸಿದೆ. ಖಲೀದಾ ಜಿಯಾ ಅವಿಭಜಿತ ಭಾರತದಲ್ಲಿ ಜನಿಸಿದರು. ಮೂಲ ಭಾರತ, ಅವಿಭಜಿತ ಭಾರತ. ಪತಿ ರೆಹಮಾನ್ ಲೆಫ್ಟಿನೆಂಟ್ ಜನರಲ್ ಆಗಿದ್ದರು. ರೆಹಮಾನ್ ಅವರು 1977ರಿಂದ 81ರವರೆಗೆ ಬಾಂಗ್ಲಾದೇಶದ ಅಧ್ಯಕ್ಷ ಕೂಡ ಆಗಿದ್ದರು. 91ರಲ್ಲಿ ಬಾಂಗ್ಲಾದೇಶದ ಪ್ರಧಾನಿ ಆಗ್ತಾರೆ ಖಲೀದಾ ಜಿಯಾ. 91ರಲ್ಲಿ ಇವರು ಪ್ರಧಾನಿ ಆಗ್ತಾರೆ. ಬಾಂಗ್ಲಾದೇಶದ ಮೊದಲ ಮಹಿಳಾ ಪ್ರಧಾನಿ ಅನ್ನುವಂಥ ಹಿರಿಮೆ ಖಲೀದಾ ಜಿಯಾ ಅವರಿಗೆ. ಜಮಾತೆ ಇಸ್ಲಾಮಿ ಜೊತೆಗೂಡಿ ಸರ್ಕಾರ ರಚನೆ ಮಾಡ್ತಾರೆ 91. ಆಮೇಲೆ 1996ಅಲ್ಲಿ 2ನೇ ಅವಧಿಗೆ ಚುನಾವಣೆಯಲ್ಲಿ ಗೆಲ್ತಾರೆ. ಆಗ ಈ ಶೇಖ್ ಹಸೀನಾ ಅವರ ಅವಾಮಿ ಲೀಗ್ ಸೇರಿದಂತೆ ವಿಪಕ್ಷಗಳು ಚುನಾವಣೆಯನ್ನು ಬಹಿಷ್ಕಾರ ಮಾಡ್ತವೆ. ಆಗ ಖಲೀದಾ ಜಿಯಾ ಸರ್ಕಾರ 12 ದಿನಗಳಲ್ಲಿ ಪತನ ಆಗುತ್ತೆ. ಅದು ಕತೆ ಬೇರೆ. ನಂತರದ ಚುನಾವಣೆಯಲ್ಲಿ ಖಲೀದಾ ಜಿಯಾ ಗೆಲ್ಲಲ್ಲ, ಶೇಖ್ ಹಸೀನಾ ಗೆಲ್ತಾರೆ. ಇನ್ನು ಭ್ರಷ್ಟಾಚಾರ ಪ್ರಕರಣದಲ್ಲಿ ಜೈಲು ಪಾಲಾಗಿರ್ತಾರೆ ಖಲೀದಾ ಜಿಯಾ. ನಿನ್ನೆ ಬಿಡುಗಡೆ ಆಯಿತು ಅವರು. ಬಾಂಗ್ಲಾದೇಶದ ಗಲಭೆ ಬಳಿಕ ಮಾಜಿ ಪ್ರಧಾನಿ ಖಲೀದಾ ಜಿಯಾ, ಇವರೇ ಖಲೀದಾ ಜಿಯಾ ಬಿಡುಗಡೆಯಾಗಿದ್ದಾರೆ. ಖಲೀದಾ ಜಿಯಾ ಮತ್ತು ಭಾರತ ಜೊತೆಗಿನ ಸಂಬಂಧ ಅಷ್ಟಕ್ಕಷ್ಟೇ. ಖಲೀದಾ ಜಿಯಾ ಮುಂದೊಂದು ದಿನ ಪ್ರಧಾನಿ ಆದರೂ ಆಗ್ಬೋದು. ಆಗ ಶೇಖ್ ಹಸೀನಾ ಭಾರತವನ್ನು ತೊರೆಯಬೇಕಾಗುತ್ತೆ. ಈಗ ಶೇಖ್ ಹಸೀನಾ ಭಾರತದಲ್ಲಿದ್ದಾರೆ. ಈಗ ಅಲ್ಲಿ ಸರ್ಕಾರ ಅಂತ ಇಲ್ಲ. ಖಲೀದಾ ಜಿಯಾ ಏನಾದರೂ ಪ್ರಧಾನಿ ಆದರೆ ಖಂಡಿತವಾಗಲೂ ಶೇಖ್ ಹಸೀನಾ ಭಾರತವನ್ನು ಬಿಡಬೇಕಾಗತ್ತೆ. ಯಾಕಂದರೆ ಶೇಖ್ ಹಸೀನಾ ಭಾರತದಲ್ಲಿದ್ದರೆ ಭಾರತ ಮತ್ತು ಬಾಂಗ್ಲಾದೇಶ ನಡುವಿನ ದ್ವಿಪಕ್ಷೀಯ ಸಂಬಂಧ ಅಂತಿರುತ್ತೆ. ಈಗ ನೈಜೀರಿಯಾದವರು ಬಂದು ಇಲ್ಲಿ ಗಲಾಟೆ ಮಾಡ್ತಾರೆ ಬೆಂಗಳೂರಲ್ಲಿ, ನೋಡಿದ್ದೀರಲ್ಲ ನೀವು, ಡ್ರಗ್ಸು ಗಿಗ್ಸು ಅಂತೇಳಿ. ಅವರ ವಿರುದ್ಧ ತೀವ್ರ ಥರದ ಕ್ರಮ ಕೈಗೊಳ್ಳೋಕ್ಕಾಗೋದಿಲ್ಲ. ಯಾಕಂದರೆ ನೈಜೀರಿಯಾ ಜೊತೆ ನಮ್ಮ ದ್ವಿಪಕ್ಷೀಯ ಸಂಬಂಧಗಳು ಭಾಳ ಸ್ಟ್ರಾಂಗ್ ಇದೆ. ಈ ಡ್ರಗ್ಸ್ ವಿಚಾರಗಳೆಲ್ಲ ಒಂದು ನರಪಿಳ್ಳೆ ವಿಚಾರ ಆಗಿರುತ್ತೆ. ಸೊ ಹಾಗಾಗಿ ನಾನು ಹೇಳಿದ್ದು ಶೇಖ್ ಹಸೀನಾ ಇಲ್ಲೇ ಇದ್ದರೆ ಕಷ್ಟ ಆಗ್ಬಿಡುತ್ತೆ ಅಂತೇಳಿ. ಸೊ ಹಾಗಾಗಿ ಒಂದು ಚೇಂಜಸ್, ಇವರನ್ನು ಬೇರೆ ಕಡೆ ಕಳಿಸಬೇಕಾಗತ್ತೆ. ಹಾಗಾಗಿ ಲಂಡನ್ಗೆ ಕಳಿಸುವಂಥ ಪ್ರಯತ್ನಗಳು ಅಥವಾ ಲಂಡನ್ಗೆ ಹೋಗುವಂಥ ಪ್ರಯತ್ನಗಳಾಗ್ತಾ ಇದೆ. ಓಕೆ, ಇದ್ರು 1,000 ಜನ ಒಂದು ಕಡೆ ಸೇರಿದರೆ ಅದರಲ್ಲಿ 250 ಜನ ಹಿಂದೂಗಳಿದ್ದರು. ಇವತ್ತು 1,000 ಜನ ಅಲ್ಲಿ ಸೇರಿದರೆ ಅಥವಾ 100 ಜನ ಸೇರಿದರೆ 25 ಜನ ಇದ್ದ ಹಿಂದೂಗಳ ಪೈಕಿ ಈಗ ಕೇವಲ 8 ಜನ ಇರ್ತಾರೆ. ಅವರ ಮೇಲೆ ಕೂಡ ಆಕ್ರಮಣ ಆಗ್ತಾ ಇದೆ. ಓಡೋಗಿ ಅಂತೇಳಿ. ಬನ್ನಿ ಹಿಂದೂಗಳ ಕಣ್ಣೀರ ಕಥೆಯನ್ನು ಹೇಳ್ತೀನಿ ನಿಮಗೆ. ಬಹುಶಃ ಈ ಸತ್ಯ ಘಟನೆಯನ್ನು ಯಾರು ಕೂಡ ಹೇಳಲ್ಲ. 1971ರಂದು ಮಾರ್ಚ್ 26ರಂದು ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯ ಸಿಗತ್ತೆ. ಸ್ವಾತಂತ್ರ್ಯ ಬಂದಾಗಿನಿಂದ ದೌರ್ಜನ್ಯಗಳು ನಿಂತಿಲ್ಲ. ಅದು ಕೂಡ ಅವರಿಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ನಮ್ಮ ದೇಶದ ಸಹಕಾರದಿಂದ. ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದರು. ಆ ಕಡೆ ಪಾಕಿಸ್ತಾನ, ಈ ಕಡೆ ಬಾಂಗ್ಲಾದೇಶ, ಇವರ ನಡುವೆ ಯುದ್ಧ ಆಗುತ್ತೆ. ವಿಮಾನಗಳು ಹಾರಾಡುತ್ತೆ, ಯುದ್ಧ ವಿಮಾನಗಳು ಹಾರಾಡುತ್ತೆ. ಖಬರ್ದಾರ್ ಅಂತ ಇಂದಿರಾ ಗಾಂಧಿ ಹೇಳ್ತಾರೆ. ನನ್ನ ಭೂಮಂಡಲದ ಮೇಲೆ ಏನಾದರೂ ಹಾದು ಹೋದರೆ ನಾನು ಸುಮ್ಮನಿರಲ್ಲ. ಬಾಂಗ್ಲಾದೇಶಕ್ಕೆ ಸಪೋರ್ಟ್ ಮಾಡ್ತಾರೆ, ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡ್ತಾರೆ. ಹಾಗಾಗಿ ಬಾಂಗ್ಲಾದೇಶ ನಮ್ಮ ಜೊತೆ ಚೆನ್ನಾಗೇ ಇರುತ್ತೆ. ನೋಡಿ, ಆವತ್ತು 1971 ಮಾರ್ಚ್ 26ಕ್ಕೆ ಸ್ವಾತಂತ್ರ್ಯ ಬಂದಾಗ ಯುದ್ಧ ಕಾಲದಲ್ಲಿ ಅಬ್ಬರಿಸ್ತಾರೆ ರಜಾಕಾಕರು. ಯಾರು ರಜಾಕಾಕರು? ಪಾಕಿಸ್ತಾನಿಗಳು ಬಾಂಗ್ಲಾದೇಶದ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾರೆ, ಅಲ್ಲಿ ಜನರ ಮೇಲೆ. ಅವರಿಗೆ ಈ ಬಾಂಗ್ಲಾ ಮಾತಾಡೋರನ್ನು ಕಂಡ್ರೆ ಆಗಲ್ಲ, ಉರ್ದು ಮಾತಾಡಬೇಕು ಅಂಥೇಳಿ. ಜೊತೆಗೆ ವ್ಯವಸ್ಥಿತವಾಗಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾ ಇತ್ತು. ಆ ಸಂದರ್ಭದಲ್ಲಿ 40,000 ಬೆಂಗಾಲಿ ಮಹಿಳೆಯರ ಮೇಲೆ ಅತ್ಯಾಚಾರ ಆಗತ್ತೆ. ಸಂದರ್ಭದಲ್ಲಿ 1971 ಅತ್ಯಾಚಾರಕ್ಕೊಳಗಾದ ಬಹುತೇಕರು ಹಿಂದೂಗಳು. ರಜಾಕಾಕರ್ ಮಾಡಿದ್ದು. 1,00,000ಕ್ಕೂ ಹೆಚ್ಚು ಹಿಂದೂಗಳ ನಿರ್ದಯ ಹತ್ಯೆ ಆಗತ್ತೆ ಅಲ್ಲಿ. ಸ್ವಾತಂತ್ರ್ಯ ಬಂದು ಅಲ್ಲಿ 6 ತಿಂಗಳಲ್ಲಿ ಅದಾಗಿದ್ದರೆ ಈಗಿನ ಸಂದರ್ಭದಲ್ಲಿ ಏನಾಗಿದೆ ಬನ್ನಿ ಹೇಳ್ತೀನಿ. 2020 ಜನವರಿಯಿಂದ ಜೂನ್ವರೆಗಿನ ಲೆಕ್ಕ ಕೊಡ್ತೀನಿ. ಕೇವಲ 6 ತಿಂಗಳಲ್ಲಿ 72 ಹಿಂದೂಗಳ ಬರ್ಬರ ಹತ್ಯೆಯಾಗಿದೆ. 87 ಹಿಂದೂಗಳ ಮೇಲೆ ಹತ್ಯೆ ಯತ್ನವಾಗಿದೆ. 61 ಹಿಂದೂಗಳಿಗೆ ಕೊಲ್ಲುವುದಾಗಿ ಬೆದರಿಕೆ ಹಾಕಿದ್ರು.
512 ಹಿಂದೂಗಳು ಗಾಯಗೊಂಡಿದ್ದರು. ಕೇವಲ 6 ತಿಂಗಳಲ್ಲಿ 25 ಹಿಂದೂಗಳು ನಾಪತ್ತೆಯಾದರು. 2 ಕೋಟಿ ಟಾಕಾದಷ್ಟು ಹಣ ಸುಲಿಗೆ ಮಾಡಲಾಗಿತ್ತು. ಟಾಕಾ ಅಲ್ಲಿಯ ದುಡ್ಡು. ಹಿಂದೂಗಳಿಗೆ ಸೇರಿದ 40 ಮನೆಗಳಲ್ಲಿ ಲೂಟಿಯಾಗಿತ್ತು. ಹಿಂದೂಗಳಿಗೆ ಸೇರಿದ 155 ಮನೆಗಳನ್ನು ನಾಶ ಮಾಡಲಾಗಿತ್ತು. 46 ಹಿಂದೂ ಕಾರ್ಯಕರ್ತರು ನಾಯಕರ ಮೇಲೆ ಹಲ್ಲೆಯಾಗಿತ್ತು. ಹಿಂದೂಗಳಿಗೆ ಸೇರಿದ 35 ವ್ಯಾಪಾರ ಸಂಸ್ಥೆಗಳ ಮೇಲೆ ದಾಳಿಯಾಗಿತ್ತು. ಹಿಂದೂಗಳಿಗೆ ಸೇರಿದ 2333 ಎಕರೆಯನ್ನು ಕಬ್ಜಾ ಅಂದರೆ ಆಕ್ರಮಣ ಮಾಡಲಾಗಿತ್ತು. 26 ಹಿಂದೂ ಕುಟುಂಬಗಳನ್ನು ಮನೆಯಿಂದ ಹೊರಹಾಕಲಾಗಿತ್ತು. ಹಿಂದೂಗಳಿಗೆ ಸೇರಿದ 35 ವ್ಯಾಪಾರ ಸಂಸ್ಥೆಗಳನ್ನು ಕಬ್ಜಾ ಅಂದರೆ ಅತಿಕ್ರಮಿಸಿಕೊಳ್ಳಲಾಗಿತ್ತು. 10 ಹಿಂದೂ ದೇಗುಲಗಳ ಆಸ್ತಿಯನ್ನು ವಶಕ್ಕೆ ಪಡೆಯಲಾಗಿತ್ತು. 489 ಹಿಂದೂ ಕುಟುಂಬಗಳು ಮನೆ ಬಿಟ್ಟು ಹೋಗಿದ್ದರು. 3806 ಕುಟುಂಬ ಭೀತಿಯಿಂದ ತಾತ್ಕಾಲಿಕವಾಗಿ ಮನೆ ಬಿಟ್ಟವು. 1460 ಹಿಂದೂ ಕುಟುಂಬಗಳನ್ನು ಸುಡಲು ಯತ್ನಿಸಲಾಯಿತು. 454 ಹಿಂದೂ ಕುಟುಂಬಗಳು ದೇಶವನ್ನೇ ಬಿಟ್ಟು ಹೋದವು. ಬರೋಬ್ಬರಿ 164 ಹಿಂದೂ ದೇಗುಲಗಳ ಮೇಲೆ ದಾಳಿಯಾಯಿತು. 28 ಹಿಂದೂ ದೇಗುಲಗಳನ್ನು ಲೂಟಿ ಮಾಡಲಾಯಿತು. 249 ಹಿಂದೂ ದೇವರ ಮೂರ್ತಿಗಳನ್ನು ನಾಶ ಮಾಡಲಾಯಿತು. 235 ಹಿಂದೂ ಮಕ್ಕಳ ಮಾನವ ಕಳ್ಳ ಸಾಗಣೆ ಮಾಡಲಾಯಿತು. 48 ಹಿಂದೂಗಳನ್ನು ಕಿಡ್ನ್ಯಾಪ್ ಮಾಡಲಾಯಿತು. ಓರ್ವನ ಕಿಡ್ನ್ಯಾಪ್ ಯತ್ನ ವಿಫಲ ಆಯಿತು. 15 ಮಹಿಳೆಯರ ಮೇಲೆ ಅತ್ಯಾಚಾರ ಆಯಿತು. 2 ಮೇಲೆ ಗ್ಯಾಂಗ್ ರೇಪ್ ಆಯಿತು. 2486 ಹಿಂದೂಗಳನ್ನು ಇಸ್ಲಾಂಗೆ ಮತಾಂತರ ಮಾಡಲಾಗಿದೆ. 343 ಹಿಂದೂ ಕುಟುಂಬಗಳನ್ನು ಬಹಿಷ್ಕರಿಸಲಾಗಿದೆ. 2020ರಿಂದ ಇದು ಸರಸ್ವತಿ ಪೂಜೆ ಮಾಡಿದ್ದ 7000 ವಿದ್ಯಾರ್ಥಿಗಳ ಮೇಲೆ ಹಲ್ಲೆಯಾಗಿದೆ. ಕಳೆದ 6 ತಿಂಗಳಲ್ಲಿ ಆಗಿರುವಂಥ ಘಟನಾವಳಿಗಳಿದೆ. ಅಥವಾ ಫೈನಲ್ಗೆ ಆಯ್ಕೆಯಾಗಿದ್ದಾರೆ. ಒಂದೇ ಗೇಮಲ್ಲಿ ಏನೋ ಒಂದು ಹುಷಾರಿಲ್ಲ, ಗೇಮಿಂದ ವಾಪಸ್ ತಗೊಂಡ್ರು, ಬೆಳ್ಳಿ ಬರುತ್ತೆ. ಆದರೆ ಇದು ಯಾವುದೂ ಇದರಲ್ಲಿ ಚಾನ್ಸ್ ಇರೋದಿಲ್ಲ, ಅನರ್ಹಗೊಂಡಿದ್ದಾರೆ. ಆಮೇಲೆ ವಿನೇಶ್ ಫೋಗಟ್ ಅವರ ಈ ಹಿಂದೆ ಕೂಡ ಇಂಥ ಅನೇಕ ಬ್ಯಾಡ್ ಲಕ್ ಸ್ಟೋರಿಗಳು ತುಂಬ ಇದೆ. ಅದೀಗ ಸದ್ಯಕ್ಕೆ ಬೇಡ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತೀವಿ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿ ಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ.